ಈಗ ವಿದ್ಯಾರ್ಥಿಗಳೇ, ನವೋದಯ ಪ್ರವೇಶ ಪರೀಕ್ಷೆ 2021 ಇದು ಮಾಸ್ಟರ್ ಗೈಡ್ ಅನ್ನ ನೀವು ತಗೊಂಡು ಮುಂದೆ ಕೂತಿರ್ಬೇಕು. ಇದು ಮಾಸ್ಟರ್ ಗೈಡ್ ಅನ್ನೇ ನಾ ರೆಫರೆನ್ಸ್ ಮಾಡಿದ್ದು. ನೀವು 2020 ಮಾಸ್ಟರ್ ಗೈಡ್ ಅನ್ನ ತಗೊಂಡು ಕೂತಾಗ ನಿಮಗೆ ಬರತಕ್ಕಂತ ಗಣಿತಗಳನ್ನ ಮಾಡ್ರಿ, ಬರ್ಲಾರ್ದ ಗಣಿತಗಳನ್ನ ವಿಡಿಯೋದಾಗ ನೋಡ್ರಿ. ಇದು 2021 ನವೋದಯ ಪ್ರವೇಶ ಪರೀಕ್ಷೆಯ ಗಣಿತವನ್ನ ಪರ್ಟಿಕ್ಯುಲರ್ ನಾ ಬಿಡಿಸ್ಲಿಕ್ಕತ್ತೇನೆ. ಇದೇನು ದಶಮಾಂಶ ಸಂಕಲನ. ಮತ್ತೆ ಎಷ್ಟು ಅಂದ್ರೆ ಏನ್ ಮಾಡ್ಬೇಕು? ದಶಮಾಂಶ ಸಂಕಲನವನ್ನ ಮಾಡಬೇಕು. ಇದನ್ನ ತಿಳ್ಕೊಬೇಕು. ಆಮೇಲೆ ದಶಮಾಂಶ ಸಂಕಲನ ಹೆಂಗ್ ಹಚ್ಚಬೇಕು, ದಶಮಾಂಶ ಸಂಖ್ಯೆಗಳನ್ನು ಹೆಂಗ್ ಹಚ್ಚಬೇಕು, ಪೂರ್ಣ ಸಂಖ್ಯೆಗಳನ್ನು ಹೆಂಗ್ ಹಚ್ಚಬೇಕು ಅನ್ನೋದು ನಾ ತಿಳಿಸ್ತೀನಿ. ನೀವು ಲಕ್ಷ ಕೊಟ್ಟು ನೋಡ್ರಿ, ನಿಮಗೆ ಬರ್ತದ, ನನಗೆ ಗುರ್ತದ. ಆದ್ರೂ ಹೆಂಗ್ ಇದನ್ನ ಹಚ್ಚಬೇಕು ಅನ್ನೋದು ನಾ ತೋರಿಸ್ತೀನಿ. ಈಗ 7.7 ಪ್ಲಸ್ ದೂರ ಇಟ್ಕೋರಿ 7.07 ಮ್ಯಾಲ 0 ಕೊಟ್ಕೋಬೇಕು, ಪ್ಲಸ್ ಆಮೇಲೆ 7.007 ಮ್ಯಾಲ ಮತ್ತೆ ನೀವು ಮತ್ತೆ 0 ಕೊಟ್ಕೋಬೇಕು, ಪ್ಲಸ್ 77.0077 ಅಂದ್ರೆ ಮತ್ತೆ ಇಲ್ಲೊಂದು ಮತ್ತೊಂದು 0 ಕೊಟ್ಕೋಬೇಕು. ಇದನ್ನೇ ಹೆಂಗೆ ವೇಗವಾಗಿ ಮಾಡಬೇಕು ಅನ್ನೋದು ನಿಮಗೆ ನಾ ತೋರಿಸ್ತಾನೆ ನೋಡಿ. ಎಲ್ಲ 7 ಅಂದ್ರೆ 7 ಮ್ಯಾಗೆ ಬಂದ್ರೆ ಸಾಕು. 7 ಒಂದಲೇ 7, 7 ಎರಡಲ್ಲೇ 14, 7 1 8, 7ಕ್ಕೆ 7, 7 ಒಂದಲೇ 7, 7 ಎರಡಲೇ 14, 7 ಮೂರಲೇ 21, 7 ನಾಲ್ಕಲೇ 28, ಕೈಲ ಬಂತು 2, 7 2 9. ಉತ್ತರ 98.784. ಉತ್ತರ ಸಂಖ್ಯೆ ಎಲ್ಲದ 7847. 98.7847 ಉತ್ತರ ಸಂಖ್ಯೆ ಬಿ. ಪ್ರತಿಯೊಂದು ಗಣಿತಕ್ಕೆ ಒಂದೊಂದು ವಿಡಿಯೋ ಸಪ್ರೇಟ್ ಇರ್ತದ. ನಾಳೆ ನಿಮಗೆ ಏನಾಗ್ತದೆ, ಈಸಿಯಾಗಿ ಹೆಂಗೆ ಇದನ್ನು ಗಣಿತ ಮಾಡಿದಾರೆ ಸರ್ ಅನ್ನೋದು ಈಸಿ ಆಗ್ತದೆ. ಇದು ಬಂದಿತ್ತು ಅಂತಂದ್ರೆ ಮಾಡ್ರಿ, ಬಂದಿದ್ದಿಲ್ಲ ಅಂದ್ರೆ ವಿಡಿಯೋ ನೋಡ್ರಿ. ವಿಡಿಯೋ 2021 ನವೋದಯ ಪ್ರವೇಶ ಪರೀಕ್ಷೆ ಒರಿಜಿನಲ್ ಕ್ವಶನ್ ಪೇಪರ್ ತಿಳಿಸ್ಲಿಕ್ಕತ್ತದ. ಇದು ಮಾಸ್ಟರ್ ಗೈಡ್ ಬುಕ್ಕನ್ನು ನೀವು ರೆಫರೆನ್ಸ್ ಮಾಡಬೇಕು. ಯಾಕಂದ್ರೆ ಆ ಬುಕ್ಕನ್ನು ತಗೊಂಡು ನಾನು ಗಣಿತ ಬಿಡಿಸ್ತಂದ್ರೆ ನೀವು ಕಡ್ಡಾಯವಾಗಿ ಏನು ಮಾಡಬೇಕು, ಎಲ್ಲ ಮಾಸ್ಟರ್ ಕ್ವಶನ್ ಬ್ಯಾಂಕ್ ಬಿಡಿಸ್ತೀನಿ. ಆಮೇಲೆ ನಿಮಗೆ ಮಾಸ್ಟರ್ ಗೈಡ ಮತ್ತು ಇಯರ್ಲಿ ವೈಸ್ 87ರಿಂದ 2024 ತನಕ ಮಾಡಿದಂಥ ಮಾಸ್ಟರ್ ಗೈಡದ್ದು ಅದು ಕ್ವಶನ್ ರಿವಿಷನ್ ಪೇಪರ್ ಅಂತ ಕ್ವಶನ್ ಬುಕ್ಕ ಮಾಡ್ಯಾರ ಸರ್, ಅದನ್ನೂ ತೊಗೊಳ್ರಿ. ಇದೇನದ ಮಾಸ್ಟರ್ ಗೈಡ್ ರೆಗ್ಯುಲರ್ ನೀವು ಮಾಸ್ಟರ್ ಗೈಡ್ ತೊಗೊಳುವಂಥ ಒಂದು 10-12 ವರ್ಷದ ಕ್ವಶನ್ ಪೇಪರ್ ರಿವಿಷನ್ ಮಾಡಿದ್ದಿರ್ತದೆ. ನಿಮಗೆ ಅನುಕ್ರಮವಾಗಿ ಈ ಗಣಿತಗಳನ್ನ ತಿಳಿಸ್ತಿರ್ತಾನು. ನೀವು ಫೇರ್ದಾಗ ಚೆನ್ನಾಗಿ ಬರ್ಕೊಂಡು ನೋಟ್ಬುಕ್ ಅದರಲ್ಲಿ ಬಿಡಿಸ್ಕೋಬೇಕು. ಯಾಕಂದ್ರೆ ಇದು ವಿಡಿಯೋ ಭಾಳ ದಿವಸ ನಿಮ್ಮ ಮೊಬೈಲ್ದೊಳಗೆ ಟೆಲಿಗ್ರಾಮ್ ಆ್ಯಪದಲ್ಲಿ ಭಾಳ ದಿವಸ ಇರುವುದಿಲ್ಲ. ಟೆಲಿಗ್ರಾಮ್ ಆ್ಯಪ್ದಲ್ಲಿ ಕೇವಲ ಲಿಮಿಟೆಡ್ ದಿವಸನಾಗ ಇರ್ತದೆ. ಯಾಕಂದ್ರೆ ನಿಮ್ಮ ಮೊಬೈಲ್ದಾಗ ಡಾಟಾ ಇರ್ತದೆ. 250 GB ಹಾರ್ಡ್ ಡಿಸ್ಕ್ ಇದ್ದದ್ದು ಮೊಬೈಲ್ ತೊಗೋಬೇಕು. ಈ ಅಭ್ಯಾಸನ ನೀವು ಸೇವ್ ಮಾಡ್ಕೋಬೋದು. ಟೆಲಿಗ್ರಾಮ್ ಕ್ಲಾಸಿಗೆ ಜಾಯ್ನ್ ಆಗಿಬಿಟ್ರೆ ನಿಮ್ಮ ಮನೆಯೊಳಗೆ ನೀವು ಅಭ್ಯಾಸನ ಮಾಡ್ಬೋದು. ಈಗ ನನಗೆ ಕೆಲವೊಂದು ವಿಷಯ ಏನು ಹೇಳಿದಾರೆ ಅಂದ್ರೆ, ಫಸ್ಟ್ ಕ್ಲಾಸ್ ಬೇಸಿಕ್ದಿಂದ ಮಾಡಿರಿ ಸರ್, ರಿಟೈರ್ಡ್ ಟೀಚರ್ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ತಯಾರು ಮಾಡ್ತೀವಿ, ಮೊಮ್ಮಕ್ಕಳಿಗೆ ನೀವು ನಮಗೆ ಬೇಸಿಕ್ ಅಭ್ಯಾಸ ವಿಡಿಯೋ ಮಾಡಿರಿ ಅಂತ ರಿಟೈರ್ಡ್ ಟೀಚರ್ದಿಂದ ನನಗೆ ಮಾರ್ಗದರ್ಶನ ಸಿಕ್ಕದ. ನನಗೆ ಭಾಳ ಖುಷಿಯಾಗ್ಯದ. ಆ ಮಾರ್ಗದರ್ಶನ ಮಾಡಿದಂಥ ರಿಟೈರ್ಡ್ ಟೀಚರ್ಗಳಿಗೆ ನನ್ನ ಅಭಿನಂದನೆಗಳು. ಅವರ ಆಶೀರ್ವಾದ ನಮ್ಮ ಟೆಲಿಗ್ರಾಮ್ ಕ್ಲಾಸ್ ಮೇಲೆ ಬಂತು. ಅತಿ ಆನಂದ ಆಯಿತು ಈ ವಿಷಯ ಹೇಳಿಕೆ. ನೀವು ವಿದ್ಯಾರ್ಥಿಗಳು, ನೀವು ನನ್ನ ರಿಟೈರ್ಡ್ ಟೀಚರ್ ಮಾರ್ಗದರ್ಶನ ಮಾಡಿದರು. ಏನು ನೀವು ಬೇಸಿಕ್ದಿಂದ ನಾಳೆ ಜೂನ್ದಿಂದ ನಮಗೆ ಅಭ್ಯಾಸ ಕಳಿಸ್ರಿ. ನಾವು ಹೆಂಗಾದರೂ ಶಿಕ್ಷಕರು ನಮ್ಮ ರಿಟೈರ್ಮೆಂಟ್ ಆಗ್ಯದ, ನಮ್ಮ ಮಕ್ಕಳಿಗೆ ಮತ್ತು ಇನ್ನಿತರ ಮಕ್ಕಳಿಗೆ ನಾವು ತಯಾರು ಮಾಡ್ತೀವಿ. ನೀವು ಚೆನ್ನಾಗಿ ವಿಡಿಯೋ ಮಾಡಿಕೆ ಚಂದ ನಮಗೆ ಜೂನ್ದಿಂದ ಕ್ರಮಬದ್ಧವಾದ ವಿಡಿಯೋ ಅಭ್ಯಾಸ ನೀವು ಕಳಿಸಿದ್ರೆ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಯಾರ. ಈಗ ನಾನು ನವೋದಯ ಪೇಪರ್ನು ಬಿಡಿಸ್ನು, ಒಂದು ಸೀರಿಯಲ್ ಅಭ್ಯಾಸನೂ ಬಿಡಿಸ್ತೇನೆ. ಥ್ಯಾಂಕ್ ಯು ಬೈ. ಚೆನ್ನಾಗಿ ಫೇರ್ನ ಬರ್ಕೊಡ್ರಿ.